ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಗೊತ್ತಲ್ಲ ಮಂಡಿ ದುಡ್ಗಿಗೆ ವಂದನ. ಇವತ್ತಿನ ವೀಡಿಯೋದಲ್ಲಿ ನಾನು ತರಕಾರಿ ಪಲ್ಯ ಮಿಕ್ಸ್ ತರಕಾರಿ ಪಲ್ಯ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಏನೇನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಕ್ಯಾರೆಟು, ಗೆಡ್ಡೆಕೋಸು, ಬೀನಿಸ್ ಏನು ಕಟ್ ಮಾಡ್ಕೊಂಡಿಲ್ಲ, ಆಪ್ಷನಲ್. ಬೀನಿಸ್ ಬೇಕಾದ್ರೆ ನೀವು ಹಾಕಬಹುದು. ಬೀಟ್ರೋಟ್ ಆ್ಯಡ್ ಮಾಡಿದ್ದೀನಿ ಮತ್ತು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು, ಸಾಸಿವೆ, ಎಣ್ಣೆ, ಕಾಯಿ ತುರಿ, ಮೆಣಸಿಕಾಯಿ, ಕರ್ಬೇವಿನ ಸೊಪ್ಪು, ಎಣ್ಣೆಗೆ ಒಂದು ಪಾತ್ರೆಗೆ ಎಣ್ಣೆ ಹಾಕಿದ್ದೀನಿ. ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಚಟಪಟ ಅಂತ ಸಿಡಿದ ಮೇಲೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ನ ಹಾಕಬೇಕು. ನೋಡಿ, ಸಾಸಿವೆ ಆಲ್ಮೋಸ್ಟ್ ಚಟಪಟ ಅಂತ ಸೌಂಡ್ ಮಾಡ್ತೈತೆ. ಈಗ ನೆಕ್ಸ್ಟ್ ನಾನು ಕರ್ಬೇವಿನ ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಒಣ ಕರ್ಬೇವಿನ ಸೊಪ್ಪು ಬೇಕಾದ್ರೆ ಹಾಕ್ಬೋದು. ನಾನು ಹಸಿ ಕರ್ಬೇವಿನ ಸೊಪ್ಪನ್ನ ಯೂಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಮೆಣಸಿಕಾಯಿ ಆ್ಯಡ್ ಮಾಡ್ತಾಯಿದ್ದೀನಿ, ಹಸಿಮೆಣ್ಸಿಕಾಯಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕು ಅಷ್ಟು ತಾಳಿ ಹಸಿಮೆಣ್ಸಿಕಾಯಿ ನೀಟಾಗಿ ಫ್ರೈ ಮಾಡ್ಕೊತೀನಿ. ಅದನ್ನು ನೋಡಿ. ನೆಕ್ಸ್ಟು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ನಾನು ಅದು ಆ್ಯಡ್ ಮಾಡ್ತಾಯಿದ್ದೀನಿ. ಈರುಳ್ಳಿಯನ್ನು ನೀಟಾಗಿ ಹಾಕೋತಾ ಇದ್ದೀನಿ. ಇಲ್ಲಿ ನಾನು 2 ಈರುಳ್ಳಿ ತಗೊಂಡಿದ್ದೀನಿ. ಒಬ್ಬೊಬ್ಬರು ಟೊಮೊಟೊನೂ ಆ್ಯಡ್ ಮಾಡ್ಕೊತಾರೆ. ಇದು ಪಲ್ಯ ಥರ ಮಾಡ್ಕೊತಿರೋದು. ನಾನು ಟೊಮೊಟೊ ಆ್ಯಡ್ ಮಾಡ್ತಾಯಿಲ್ಲ. ಗ್ರೇವಿ ಬೇಕು ಅಂದರೆ ಟೊಮೊಟೊನೇ ಆ್ಯಡ್ ಮಾಡ್ಕೊಬೋದು ನೀವು. ನೋಡಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗೈತೆ. ಈರುಳ್ಳಿ ಕಲರ್ ಚೇಂಜ್ ಆಗೈತೆ, ಅಬ್ಸರ್ವ್ ಮಾಡಿ ಬೇಕಾರೆ. ಗೈಸ್, ನಾನು ಬಿಗಿನರ್ ಯೂಟ್ಯೂಬರು. ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನೇನೋ ತಪ್ಪು ಮಾಡಿದರೆ ಏನು ಅಂತ ಹೇಳಿ. ಮತ್ತು ನೆಕ್ಸ್ಟ್ ವೀಡಿಯೋ ಯಾವ್ದು ಬೇಕು ಅಂತಲೂ ಹೇಳಿ. ಈ ವಿಡಿಯೋದಲ್ಲಿ ತರಕಾರಿ ಪಲ್ಯ ಹೆಂಗೆ ಬಂದಿದೆ ಅಂತಲೂ ಹೇಳಿ. ಮಾಡ್ಕೊಂಡು ತಿಂದ್ಬಿಟ್ಟು ಹೇಳಿ ಕಮೆಂಟ್ ಬಾಕ್ಸಲ್ಲಿ. ತರಕಾರಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ತರಕಾರಿನ ನಿಮ್ಗೆ ಯಾವ ಥರ ತರಕಾರಿಗಳು ಐಟಮ್ಗಳು ಬೇಕು ಅನ್ನೋದು ಅದ್ರ ಮೇಲೆ ಹಾಕೊಳ್ಳಿ. ಒಬ್ಬೊಬ್ರು ಆಲೂಗಡ್ಡೆ ಹಾಕೋತಾರೆ, ಒಬ್ಬೊಬ್ಬರು ಕೋಸು ಇಷ್ಟಪಡಲ್ಲ. ತರಕಾರಿ ನಿಮ್ದು ಆಪ್ಷನಲ್. ಬರೀ ಬೀಟ್ರೋಟಲ್ಲೂ ಮಾಡ್ಕೊಬೋದು. ನಾನು ಮಿಕ್ಸ್ ಥರ ಮಾಡ್ಕೊಂಡಿದ್ದೀನಿ. ಬೀನ್ಸ್ ಬೇಕಾದ್ರೆ ಆ್ಯಡ್ ಮಾಡ್ಕೊಬೋದು. ಉಪ್ಪು ಆ್ಯಡ್ ಮಾಡಿದ್ದೀನಿ. ಸಣ್ಣ ಉಪ್ಪು ಆ್ಯಡ್ ಮಾಡಿದ್ದೀನಿ, ದಪ್ಪ ಉಪ್ಪು ಆ್ಯಡ್ ಮಾಡಿಲ್ಲ. ನೋಡಿ, ತರಕಾರಿನೂ ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ತರಕಾರಿನ ನೀವು ಎಷ್ಟು ಚಿಕ್ಕದಾಗಾರು ಮಾಡ್ಕೊಳ್ಳಿ, ದಪ್ಪದಾಗಾರು ಮಾಡ್ಕೊಳ್ಳಿ. ಚಿಕ್ಕದಾಗಂದರೆ ಮಕ್ಕಳಿದ್ರೆ ಚಿಕ್ಕದಾಗಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಮೀಡಿಯಮಾಗಿ ಕಟ್ ಮಾಡ್ಕೊಂಡ್ರೆ ಸಾಕು. ನಮ್ಮ ಮನೇಲಿ ಯಾರೂ ಮಕ್ಕಳಿಲ್ಲ, ಅದಕ್ಕೆ ಇಷ್ಟಪ್ಪ ಕಟ್ ಮಾಡಿದ್ದೀನಿ ನಾನು. ಇನ್ನೂ ಸಣ್ಣಕ್ಕೆ ಬೇಕಾದರೆ ಸಣ್ಣಕ್ಕೆ ಮಾಡ್ಕೊಳ್ಳಿ ನೀವು. ಅದೆಲ್ಲ ನಿಮ್ಮ ಮೇಲೆ ಡಿಪೆಂಡು. ನೀವು ಯಾವ ಥರ ನಿಮ್ಮ ಮಕ್ಕಳು ನಿಮ್ಮ ಮನೇಲಿ ಯಾವ ಥರ ಇಷ್ಟಪಡ್ತಾರೆ ಅದ್ರ ಮೇಲೆ ಆ್ಯಡ್ ಮಾಡಿ. ಒಬ್ಬೊಬ್ಬರು ಕೋಸನ್ನ ಆ್ಯಡ್ ಮಾಡ್ತಾರೆ, ಒಬ್ಬೊಬ್ಬರು ಬೀನಿಸ್ನ ಆ್ಯಡ್ ಮಾಡ್ತಾರೆ, ಒಬ್ಬರು ಆಲೂಗಡ್ಡೆನೂ ಆ್ಯಡ್ ಮಾಡ್ತಾರೆ. ನಾನು ಬರೀ ಇಷ್ಟಕ್ಕೆ ಮಾತ್ರ ಮಾಡಿರೋದು. ನೀವು ಯಾವ್ದು ಬೇಕಾದ್ರೂ ಆ್ಯಡ್ ಮಾಡ್ಕೊಬೋದು. ನೆಕ್ಸ್ಟ್ ಹಂಗೆ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ತರಕಾರಿ ಒಂದು ಸ್ವಲ್ಪ ಹಸಿ ವಾಸನೆವರೆಗೂ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊತಾಯಿದ್ದೀನಿ ಅಷ್ಟೇ. ಉಪ್ಪನ್ನ ಹಾಕಿದ್ದೀವಲ್ಲ, ಬೇಗ ಬೆಂದೋಯ್ತದೆ. ಗೈಸ್, ನನ್ನ ಚಾನಲ್ ಸುಮಾರು ವೀಡಿಯೋಸ್ ಐತೆ, ಚೆಕ್ ಮಾಡಿ. ನೀರು ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪ ತರಕಾರಿ ಬೇಯಲಿ ಅಂತ. ಮಿಕ್ಸ್ ಮಾಡಿ ಬೇಕಾದ್ರೆ ನೀವು ಕ್ಯಾಪ್ ಬೇಕಾದ್ರೆ ಮುಚ್ಬೋದು. ಪ್ಲೇಟು ಕವರ್ ಮಾಡ್ಬೋದು, ಇಲ್ಲಾಂದರೆ ಹಂಗೆ ಬೇಯಿಸ್ಕೊಬೋದು. ನಾನಿಲ್ಲಿ ಪ್ಲೇಟ್ ಮುಚ್ತಾಯಿದ್ದೀನಿ. ಪ್ಲೇಟ್ ಮುಚ್ಚನೂ ಬೇಯ್ತದೆ. ಪ್ಲೇಟ್ ಮುಚ್ಚಿಲ್ಲ ಅಂದ್ರೆ ಏನು ಪ್ರಾಬ್ಲಮ್ ಆಗೋಲ್ಲ. ಒಟ್ಟು ಆವಾಗ ತೆಗ್ದು ಪ್ಲೇಟ್ನ ಒಂದು ಸ್ವಲ್ಪ ತಿರ್ಗ್ತಾಯಿರಿ, ಅಂಟಿಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ನೀರೇನೋ ಸುಂಡೋದ್ರೆ ನಿಮಗೇನೋ ಒಂದು ಸ್ವಲ್ಪ ಗ್ರೇವಿ ಥರ ಬೇಕಂದರೆ ಒಂದು ಸ್ವಲ್ಪ ನೀರು ಹೆಚ್ಚು ಹಾಕೊಂಡ್ರೆ ಆಯಿತು. ಫುಲ್ ಡ್ರೈ ಬೇಕಂದರೆ ಒಂದು ಸ್ವಲ್ಪ ನೀರು ಕಮ್ಮಿ ಹಾಕೋ ಅಷ್ಟೇ. ಒಬ್ರಿಗೆ ರಸ ಅಂದರೆ ಇಷ್ಟ ಆಯ್ತದೆ. ನೆಕ್ಸ್ಟ್ ಕಾಯಿ ತುರಿ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಕಾಯಿ ತುರಿ ಒಂದು ಸ್ವಲ್ಪ ತಗೊಂಡಿದ್ದೀನಿ ನಾನು. ನಮ್ಮ ಮನೇಲಿ ಯಾರು ಕಾಯಿ ತುರಿ ಇಷ್ಟಪಡಲ್ಲ. ತಿರ್ಗಾ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಹೊತ್ತು ಬೆಂದಮೇಲೆ ಯಾವ ಥರ ಕಾಣಿಸ್ತಿದೆ ನೋಡಿ, ಎಲ್ಲ ಬೆಂದೈತೆ. ಆದರೆ ಒಂದು ಸ್ವಲ್ಪ ನೀರೈತೆ. ಅದನ್ನ ಸ್ವಲ್ಪ ನೀಟಾಗಿ ಫ್ರೈ ಆಗಲಿ. ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ನೋಡಿ ಯಾವ ಥರ ಕಾಣಿಸ್ತೈತೆ ಅಂತ. ಇನ್ನೊಂದು ಸ್ವಲ್ಪ ನೀರೈತೆ, ಅದನ್ನ ಬೇಯಕ್ಕೆ ಇಟ್ಟಿದ್ದೀನಿ ನಾನು. ನೀಟಾಗಿ ಸುಂಡುತ್ತೆ ನೀರೆಲ್ಲ. ನೋಡಿ, ಎಲ್ಲ ನೀರು ಹಿಂಡೈತೆ. ಇವಾಗ ಒಂದು ಸ್ವಲ್ಪ ನೀರಿಲ್ಲ. ಡ್ರೈ ಪಲ್ಯ ರೆಡಿಯಾಗೈತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ.
ನೆಕ್ಸ್ಟ್ ವೀಡಿಯೋ ನಿಮ್ಗೆ ಯಾವ್ದು ಬೇಕು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ, ಅದನ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋ ಹೆಂಗೆ ಬಂದೈತೆ ಅಂತ ಹೇಳಿ, ಏನಾದ್ರು ತಪ್ಪಿದ್ರೆ ಕ್ಷಮಿಸ್ಬಿಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. See you all in next video.